ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ಚು ಬ್ರೈಡಲ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಬೀಡ್ಸ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು ನೀಡಲ್ಗೆ ಏರಿಸಿ ಇಟ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ಸು ತೊಗೊಂಡಿದ್ದೀನಿ, ಹಾಗೆ ಈ ಸೈಜು. ಇದು ಸ್ವಲ್ಪ ದಪ್ಪದ್ದು ಬೀಡು. ಮತ್ತು ನೋಡಿ, ರಿಂಗ್ ಬೀಡ್ಸ್ ತೊಗೊತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ಸ್ ತೊಗೊಳ್ಳಿ. ಮತ್ತು ಕುಚ್ಚು ರೆಡಿ ಮಾಡಿಟ್ಟಿದ್ದೀನಲ್ಲ, ಆ ಕುಚ್ಚು 2 ಕಲರ್ಸ್ ಸ್ಯಾರಿ ಇದೆ, ಗ್ರೀನ್ ಆ್ಯಂಡ್ ಯೆಲ್ಲೋ 2 ಕಲರ್ಸ್ ಕುಚ್ಚು ತೊಗೊಂಡಿದ್ದೀನಿ. ಇದು ರಿಂಗ್ ಬೀಡು, ಈ ಸೈಜು. ಮತ್ತು ಕುಚ್ಚು ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋದು. ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ರೆಡಿ ಮಾಡೋದು ಹೇಗೆ ಅಂತ. ಮತ್ತು ಇದು ಸ್ಮಾಲ್ ಬೀಡ್ಸು. ಇಷ್ಟು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನೀವು ತೊಗೊಳ್ಳಿ. ಈ ಡಿಸೈನ್ ಮಾಡೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಕಾಟನ್ ಥ್ರೆಡ್ಡು ನೀಡಲ್ಗೆ ಏರಿಸಿಟ್ಟಿದ್ದೀನಲ್ಲ, ಅದು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಮೊದಲಿಗೆ ಒಂದು ಸ್ಮಾಲ್ ಬೀಡ್ಸ್ ಹಾಕ್ತಿದ್ದೀನಿ, ಮೀಡಿಯಮ್ ಬೀಡು ಮತ್ತು ರಿಂಗ್ ಬೀಡು. ರಿಂಗ್ ಬೀಡ್ ಆದಮೇಲೆ ಸ್ವಲ್ಪ ದಪ್ಪದ ಬೀಡು ಹಾಕ್ಬಿಟ್ಟು ಈ ಹೋಲಲ್ಲಿ ಈ ಥರ ಫಸ್ಟು ಒಂದೇ ಹೋಲ್ಗೆ ಹಾಕ್ಕೊಂಡಿರಬೇಕು, ಮತ್ತು ಬೀಡ್ ಹಾಕಬೇಕು, ಮತ್ತು ಇನ್ನೊಂದು ರಿಂಗ್ ಬೀಡ್ ಹೋಲ್ಗೆ ಸೇರಿಸ್ಕೋಬೇಕು. ಮತ್ತು ಈಗ 2 ಸ್ಮಾಲ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕುಚ್ಚು ಯೆಲ್ಲೋ ಕಲರ್ ಕುಚ್ಚು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ಈ ಥರ ಇದು 1 ಬೀಡು, ಒಂದು ಕುಚ್ಚು, 1 ಬೀಡು ಅಷ್ಟು ಬಿಟ್ಬಿಟ್ಟು, ಮತ್ತು ಕೆಳಗಡೆ ರಿಂಗ್ ಕೆಳಗಡೆ ಒಂದು ಸ್ಮಾಲ್ ಬೀಡ್ ಆಯ್ತಲ್ಲ, ಬೀಡ್ ಇರುತ್ತೆ. ಆ ಬೀಡಿಂದ ಈ ಥರ ನೀಡಲ್ಲು ಎಲ್ಲ ಬೀಡ್ಸಿಂದ ನಿಧಾನಕ್ಕೆ ಒಂದು ಹೋಲು ಮಿಸ್ ಆಗ್ದಂಗೆ ನಿಧಾನಕ್ಕೆ ಈ ಥರ ಹೇಳ್ಕೊಂಡು ಹೋಗಬೇಕು. ಈ ಥರ ಹೇಳ್ಕೊಂಡು ಹೋದರೆ ಈ ಥರ ಬರುತ್ತೆ. ತುಂಬ ಈಸಿ ಫ್ರೆಂಡ್ಸ್, ಬಿಗ್ನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ಡಿಸೈನ್ಸ್ ಹಾಕ್ತೀನಿ. ಮತ್ತು ಇಲ್ಲಿ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫ್ರೆಂಡ್ಸ್, ನಮಗೆ ಇನ್ನೂ ಒಳ್ಳೆ ಡಿಸೈನ್ಸ್ ಮಾಡಬೇಕು ಅಂತ ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ವಿಡಿಯೋಸ್ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ತುಂಬ ಗ್ರ್ಯಾಂಡಾಗಿರುತ್ತೆ ಫ್ರೆಂಡ್ಸ್. ಇದು 1 ಅವರಲ್ಲೇ ಫಿನಿಷ್ ಮಾಡ್ಬೋದು ನಾವು. ತುಂಬ ಈಸಿ ಮೆಥಡು. ಮತ್ತು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಈ ಥರ ಒಂದೇ ಒಂದು ಹೋಲಲ್ಲಿ ಈ ಥರ ಸೂಜಿ ಏರಿಸ್ಕೋಬೇಕು. ಮತ್ತು ಇನ್ನೊಂದು ಬೀಡ್ ಹಾಕಬೇಕು. ಇನ್ನೊಂದು ಬೀಡ್ ಹಾಕಿದ್ದಾದಮೇಲೆ ಮತ್ತು ಇನ್ನೊಂದು ಹೋಲ್ ಇರುತ್ತೆ ರಿಂಗಿಗೆ, ಆ ರಿಂಗು ಈ ಥರ ಬರಬೇಕು. ಹೇಳ್ಕೊಂಡು ಹೋಗಿ ಈಗ ಒಂದು 2 ಸ್ಮಾಲ್ ಬೀಡ್ಸ್ ಹಾಕ್ಕೋಬೇಕು. ಇದಾದಮೇಲೆ ಮತ್ತು ಈಗ ಗ್ರೀನ್ ಕಲರ್ ಕುಚ್ಚೊಂದು ಹಾಕ್ಕೋಬೇಕು. ನೋಡಿ, ಗ್ರೀನ್ ಹಾಕ್ಕೊತೀನಿ ಒಂದು ಕುಚ್ಚು ಹೇಗೆ ಮಾಡೋದು ಅಂತ ಎಲ್ಲ ನಿಮಗೆ ಪ್ರೀವಿಯಸ್ ವೀಡಿಯೋಸ್ದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ಅಲ್ಲಿ ಹೋಗಿ ನೋಡಿ, ಅರ್ಥ ಆಗುತ್ತೆ. ಮತ್ತು ಒಂದು ಸ್ಮಾಲ್ ಬೀಡ್ಸು ಇಷ್ಟು ಹಾಕ್ಕೊಂಡು ರಿಂಗ್ ಕೆಳಗಡೆ ಒಂದು ಸ್ಮಾಲ್ ಬೀಡ್ ಇರುತ್ತೆ, ಆ ಬೀಡಿಂದ ಸ್ಟಾರ್ಟ್ ಮಾಡಬೇಕು. ನೀಡಲ್ಲು ಎಲ್ಲ ಬೀಡಲ್ಲೂ ಈ ಥರ ಹೇಳ್ಕೊಂಡು ಹೋಗಬೇಕು. ಈ ಥರ ಹೇಳ್ಕೊಂಡು ಹೋಗಿ ಒಂದು ನಾಟ್ ಹಾಕ್ಕೋಬೇಕು. ಈ ಥರ ನೀಟಾಗಿ ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ. ಮತ್ತು ಫೈನಲಾಗಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ಒಂದು ನಾಟು ಕಾಟನ್ ಥ್ರೆಡ್ ಆದ್ದರಿಂದ ಸ್ವಲ್ಪ ಟೈಟಾಗಿ ನಾಟ್ ಬರುತ್ತೆ. ಬೇಕಾದ್ರೆ ಇನ್ನೂ ಒಂದು ನಾಟ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡ್ಕೋಬೋದು ಬೇಕಾದ್ರೆ ನೀವು. ಈ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿ ಬರುತ್ತೆ, ಈಸಿಯಾಗೂ ಆಗುತ್ತೆ. ಫುಲ್ ಈಸಿ ಮೆಥಡ್ಸ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಎಷ್ಟು ಬ್ರೈಡಲ್ ಇದೆಯೋ, ಕಸ್ಟಮರ್ಗಂತೂ ತುಂಬ ಹ್ಯಾಪಿಯಾಗಿತ್ತು. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ಅಂತಂದರು. ನೀವೇ ಓನಾಗಿ ಹಾಕಿ ಅಂತಿದ್ರು, ಹಾಗಾಗಿ ನಾವೇ ಹಾಕಿದ್ವಿ. ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.